ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತರಾಗಿದ್ದೇನೆ ಪ್ರಿಯರೇ. ಮತ್ತು ಉಪವಾಸ ಪ್ರಾರ್ಥನೆ ಪ್ರಾರಂಭವಾಗಿ ಪ್ರಿಯರೇ, ಎಷ್ಟು ಜನರು ಉಪವಾಸ ಪ್ರಾರ್ಥನೆ ಜೀವಿಸ್ತಿದ್ರು ಪ್ರಿಯರೇ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರ ಅದ್ಭುತ ರೀತಿಯಾಗಿ ದೇವರು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ನಡೆಸ್ತಾರೆ ಪ್ರಿಯರೇ. ಮತ್ತು ಮುಂಜಾನೆ ಸಮಯ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 3ನೇ ಅಧ್ಯಾಯ 3ನೇ ವಚನ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗವನ್ನು ವಾಸಿ ಮಾಡುವವನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರಿಯರೇ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವಂತ ದೇವರು, ನಿನ್ನ ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತ ದೇವರು ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನಾವು ಏನಾದರೂ ಪಾಪ ಮಾಡಿರ್ತೀವೋ, ದೇವರ ವಿರೋಧವಾಗಿ ದೇವರಿಷ್ಟಲ್ಲಂತ ಜೀವಿತದಲ್ಲಿ ನಾವು ಜೀವಿಸುವಂತರ ಆಗಿದ್ರೆ ನಾವ್ ಅನ್ಕೋತೇವು, ಇಷ್ಟು ದಿನಮಾನಗಳೆಲ್ಲ ನಾವು ದೇವ್ರ ವಿರೋಧವಾಗಿ ಪಾಪ ಮಾಡಿದೆವು, ಆದ್ರೆ ದೇವ್ರು ನಮ್ಮನ್ನು ಕ್ಷಮಿಸ್ತಾರೋ ಇಲ್ವೋ ಎಂಬುದಾಗಿ. ಆತನು ಕ್ಷಮಿಸುವಂತ ದೇವ್ರು, ಆತನು ದಯೆ ತೋರಿಸುವಂತ ದೇವ್ರು, ಆತ ನಮ್ಮನ್ನು ಪ್ರೀತಿ ಮಾಡುವಂತ ದೇವ್ರು ಪ್ರಿಯರೇ. ಆತ ನಮ್ಮೆಲ್ಲಾರ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿದ್ದಾರೆ ಪ್ರಿಯರೇ. ಆತನು ನಮ್ಮ ಪಾಪಗಳಿಗೋಸ್ಕರವಾಗಿ ಆತನ ಕಲಿವೇರಿ ಕ್ರೂಜ ಮೇಲೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತ ದೇವ್ರು. ಆತನ ಪರಿಶುದ್ಧವಾದ ರಕ್ತದ ಹನಿಗಳ ಮೂಲಕನೇ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿವೆ ಪ್ರಿಯರೇ. ಎಷ್ಟು ಜನ ನಂಬುತ್ತಾ ಇದ್ರು ಪ್ರಿಯರೇ. ದೇವರು ಈ ಶ್ರಮೆಯ ದಿನಗಳಲ್ಲಿ ನಮ್ಮೆಲ್ಲರ ಪಾಪವನ್ನು ಕ್ಷಮಿಸೋದಕ್ಕೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಎಂಬುದಾಗಿ ಪ್ರಿಯರೇ. ನಾವೆಷ್ಟು ಆತನು ಕೊಂಡಾಡಿದ್ರು ಸಾಲಲ್ದು ಪ್ರಿಯರೇ, ನಾವೆಷ್ಟು ಆತನು ನಾವು ಪ್ರಾರ್ಥಿಸಿದ್ರು ಸಾಲಲ್ದು ಪ್ರಿಯರೇ. ಈ ಮುಂಚಾನೆ ಸಮಯ ಎಷ್ಟು ಜನರಿಗೆ ವಾಗ್ದಾನ ಕೇಳ್ತಿದ್ರು ಪ್ರಿಯರೇ. ಆತನು ನಮ್ಮ ಎಲ್ಲಾ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ಕ್ಷಮಿಸಿದರೆ ಎಂಬುದಾಗಿ, ನಮ್ಮ ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತ ದೇವರು. ಇಲ್ದಾದ ಭಕ್ತರು ಹೇಳ್ತಿದ್ದಾರೆ, ದೇವರು ನಮ್ಮ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿದ್ದಾರೆ, ನಮ್ಮ ಸಮಸ್ತ ರೋಗಗಳೆಲ್ಲ ವಾಸಿ ಮಾಡಿದ್ದಾರೆ ಎಂಬುದಾಗಿ. ನಮಗಿದ್ದಂತ ಪ್ರತಿಯೊಂದು ರೋಗಗಳು, ಬಾಧೆಗಳು, ಪ್ರತಿಯೊಂದು ಸಮಸ್ಯೆಗಳು ಯಾವೇ ಆಗಿರ್ಬೋದು ಪ್ರಿಯ, ನಮ್ಮ ಜೀವಿತದಲ್ಲಿ ದೇವರು ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತ ದೇವರು. ನಮ್ಮ ಜೀವಿತದಲ್ಲಿ ಎಂತ ಒಂದು ಭಯಂಕರ ಪರಿಸ್ಥಿತಿಗಳು, ಎಂತ ಒಂದು ಸಮಸ್ಯೆ ಅಂದ್ರೆ ನಮ್ಗೆ ಯಾವ್ಯಾವ ಲೋಕಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಸಮಸ್ಯೆಗಳನ್ನು ವಾಸಿ ಮಾಡುವಂತ ದೇವರಾಗಿದ್ರೆ ಪ್ರಿಯ. ಎಷ್ಟು ಜನರು ಈ ಮುಂಚಾನೆ ಸಮಯದಲ್ಲಿ ವಾಗ್ದಾನ ಕೇಳ್ತಿದ್ರು, ದೇವರು ನಮ್ಮೆಲ್ಲರ ಅಪರಾಧಗಳನ್ನು ಕ್ಷಮಿಸಿದ್ದಾರೆ ಎಂಬುದಾಗಿ, ನಮ್ಮ ಎಲ್ಲಾ ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾರೆ ಎಂಬುದಾಗಿ. ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಣ. ದೇವರು ಈ ಶ್ರಮಣ ದಿನಗಳಲ್ಲಿ ದೇವರು ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ದೇವರು ನಮ್ಮನ್ನು ಮಾರ್ಪಡಿಸಿ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಕಣ್ಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ತಂದೆ. ಮುಂಜಾನೆ ತಂದೆ ಎಷ್ಟು ಜನ ತಂದೆ ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಸಕಲ ಸಮೃದ್ಧಿ ಜೀವನದಿಂದ ಪ್ರಭಾ ನಡೆಸುವಂತ ದೇವರಪ್ಪ ತಂದೆ. ದೇವ್ರು ನೀವು ವಾಗ್ದಾನ ಮಾಡಿರೋ ಪ್ರಭಾ ತಂದೆ, ದೇವ್ರು ನಮ್ಮ ಎಲ್ಲರ ಅಪರಾಧಗಳನ್ನು ಕ್ಷಮಿಸುವಂತ ದೇವ್ರು, ನಮ್ಮ ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತ ದೇವರಾಗಿದೆ ಎಂಬುದಾಗಿ ಎಷ್ಟು ಜನರು ಈ ಮುಂಜಾನೆ ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋತಾರ ಪ್ರಭಾ. ಅವ್ರ ಜೀವಿತದಲ್ಲಿ ವಾಗ್ದಾನ ಆಶೀರ್ವಾದಕರವಾಗಿ ತಂದೆ ಮಾರ್ಪಡಿಸಿ ಪ್ರಭಾ. ಮತ್ತೆ ಎಷ್ಟು ಜನರು ತಂದೆ ಯಾವ ವಿಷಯದಲ್ಲಿ ತಂದೆ ಸಮಸ್ಯೆದಲ್ಲಿದ್ದರೋ ಪ್ರಭಾ, ರೋಗದಲ್ಲಿದ್ದರೋ ಪ್ರಭಾ ತಂದೆ, ಪಾಪದ ಲೋಕದಲ್ಲಿ ಜೀವಿಸ್ತಾರ ಪ್ರಭಾ, ಪ್ರತಿಯೊಬ್ಬರು ತಂದೆ ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಳ್ಳುವಂತೆ ಸಹಾಯ ಮಾಡ್ತಾರ. ಅವ್ರ ಜೀವಿತದಲ್ಲಿ ಮಾರ ಮನಸ್ಸು ಹೊಂದಿಕೊಳ್ಳುವಂತೆ ಅವ್ರ ಜೀವಿತದಲ್ಲಿ ಒಳ್ಳೆ ಕಾರ್ಯ ನಡೆಸಿ ಪ್ರಭಾ. ಈ ಮುಂಜಾನೆ ತಂದೆ ಎಷ್ಟು ಜನರ ಕುಟುಂಬದಲ್ಲಿ ತಂದೆ ಉಪವಾಸ ಪ್ರಾರ್ಥನೆ ಜೀವಿಸ್ತಿದ್ರು ಪ್ರಭಾ, ಪ್ರತಿಯೊಬ್ಬರ ಜೀವಿತನ ಬ್ಲೆಸ್ ಮಾಡಿ ಅವ್ರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆ, ರೋಗ, ಚಿಂತೆ, ಬಾಧೆಗಳಿಂದ ಎಲ್ಲಾ ಸಮಸ್ತ ವಿಷಯಗಳಿಂದ ಪ್ರಭಾ ಬಿಡಿಸಿ ಅವರ ಜೀವಿತದಲ್ಲಿ ಒಳ್ಳೆ ಆಶೀರ್ವಾದ ಭಾಗ ತೆರಳ್ಕೊಡು ಪ್ರಭಾ. ಮುಂಜಾನೆ ತಂದೆ ನಮ್ಮ ವಾಗ್ದಾನ ಮಾಡೋದಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇಲೆ. ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷರಾಗಿದ್ದರು ಪ್ರಿಯ. ವಾಗ್ದಾನ ಅನೇಕರಿಗೆ
ಶೇರ್ ಮಾಡ್ರಿ ಮತ್ತು ಒಳ್ಳೆ ರೀತಿಯಾಗಿ ಲೈಕ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ತಿರ್ತೀರಿ. ದೇವರು ಈ ವಾಗ್ದಾನ ನಿಮ್ಮನ್ನು ನಿಮ್ಮ ಕುಟುಂಬನು ದೇವರು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ನಡೆಸಲಿಕ್ಕಿದೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.